ನಮಸ್ತೆ ಸ್ನೇಹಿತರೆ. ಇವತ್ತು ಇನ್ನೊಂದು ಪುರಾತನ ಕಾಲ ಇತಿಹಾಸಗಳ ಒಂದು ದೇವಸ್ಥಾನ ಬಂದಿದ್ದೀನಿ. ಅದು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಆಲ್ಮೋಸ್ಟ್ ಮೈಸೂರು ಜನತೆಗೆ ಈ ದೇವಸ್ಥಾನ ಗೊತ್ತಿರ್ತದೋ ಗೊತ್ತಿರಲ್ವೋ. ಏನಕ್ಕೆ ಇದಿರೋದು ಹಳೆ ಸಂತೆಪೇಟೆಯಲ್ಲಿರುವ 850 ವರ್ಷ ಇತಿಹಾಸವುಳ್ಳ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಇದು 1722ನೇ ಶತಮಾನದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಧರ್ಮಪತ್ತಿಗಾಗಿ ನಿರ್ಮಾಣಗೊಂಡ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನ ಇತಿಹಾಸವುಳ್ಳ ಒಂದು ದೇವಸ್ಥಾನ, ಆದರೆ ಯಾವುದೇ ಜೀರ್ಣೋದ್ಧಾರ ಇಲ್ಲ ಈ ದೇವಸ್ಥಾನದಲ್ಲೂ. ಬನ್ನಿ, ನಾನು ಒಳಗಡೆ ಎಲ್ಲ ಮಾಹಿತಿ ನಾನು ತೋರಿಸ್ಕೊಡ್ತೀನಿ. ಏನೇನಾಗಿದೆ, ಏನೇನು ಶಿಥಿಲ ಆಗಿದೆ, ಯಾವ ರೀತಿ ಏನು ಪೂಜೆ ನಡೀತದೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಒಳಗಡೆ ಎಂಟ್ರೆನ್ಸು. ಮೊದಲೇ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಎಲ್ಲದಕ್ಕೂ ವಿಘ್ನಕಾರಕ ಶ್ರೀ ಗಣಪತಿ ವಿಘ್ನೇಶ್ವರನ ನಾನು ತೋರಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಗಣಪತಿ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ಹೋಗ್ಲಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಇದು ಆಂಜನೇಯ, ಸುಬ್ರಹ್ಮಣ್ಯ, ಕಾಲಭೈರವ ಎಲ್ಲ ದೇವಸ್ಥಾನಗಳು. ನೋಡಿ, ಇದು ನೋಡ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ ಹೊರಗಡೆ. ನೋಡಿ, ಇನ್ನೊಂದೇನು ಅಂತ ಹೇಳಿದ್ರೆ 850 ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇವತ್ತು ಶಿಥಿಲ ಆದ್ರೂ ಯಾವುದೇ ರೀತಿ ಮುಜರಾಯಿ ಇಲಾಖೆಯಿಂದ ಯಾವುದೇ ರೀತಿ ಇಲ್ಲಿಗೆ ಏನು ಅನುದಾನವೂ ಇಲ್ಲ, ಏನೂ ಇಲ್ಲ. ದೇವಸ್ಥಾನ ಹಂಗೆ ಇದೆ. ಬನ್ನಿ, ನಾನು ಎಲ್ಲ ಥರ ಮಾಹಿತಿನ ತೋರಿಸ್ಕೊಡ್ತೀನಿ. ನೋಡಿ, ಹಳೇ ಸಂತೆಪೇಟೆಯಲ್ಲಿರುವ 850 ವರ್ಷ ಇತಿಹಾಸವುಳ್ಳ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ. ಎಷ್ಟು ಒಳಗಡೆ ಒಂದು ಸಿಟಿ ಒಳಗಡೆ ಇಂಥ ದೇವಸ್ಥಾನ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಈ ಒಂದು ದೇವಸ್ಥಾನ ನನಗೆ ಯಾರೋ ಮಾಹಿತಿ ಕೊಟ್ಟಿರೋದು ನಾನು ಇವತ್ತು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು. ನೋಡಿ, ಇನ್ನೊಂದು ಏನು ಅಂತ ಹೇಳಿದ್ರೆ, ನೋಡಿ, ಇದೆಲ್ಲ ಪುರಾತನ ಕಾಲದ್ದು ಕಾಂಪೌಂಡ್ಗಳು, ಹಳೇ ಕಾಲದ್ದು. ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, 1722ನೇ ಇತಿಹಾಸದಲ್ಲಿ ಮುಮ್ಮಡಿ ಕೃಷ್ಣರಾಜರು ಧರ್ಮಪತಿಗಾಗಿ ನಿರ್ಮಿಸಿಕೊಂಡ ಒಂದು ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ. ಇಲ್ಲಿ ಭಕ್ತಾದಿಗಳು ಕೇಳ್ದಂಗೆ ಸುಮಾರು ನಾನು ಮಾಹಿತಿ ತಗೊಂಡೆ. ಇದು 2ನೇ ನಂಜನಗೂಡು ಅಂತಲೂ ಕರೀತಾರೆ. ಇಲ್ಲೇನು ಅಂತ ಹೇಳಿದ್ರೆ, ಇಲ್ಲಿ ಬಂದು ಏನು ಕೇಳ್ಕೊಂಡ್ರು ಪ್ರಸನ್ನವಾಗಿ ನಂಜುಂಡೇಶ್ವರ ವರ ಕೊಡ್ತಾನೆ ಅನ್ನೋದು ಇಲ್ಲಿ ಒಂದು ಭಕ್ತರ ಒಂದು ನಂಬಿಕೆ. ನೋಡಿ, ಸುತ್ತ ಪುರಾತನ ಕಾಲದ್ದು ಫೋಟೋಗಳಿದೆ, ಪುರಾತನ ಕಾಲದ್ದು ಕಟ್ಟಡಗಳು ನೋಡ್ಬೋದು ನೀವು. ಆಗಿನ ಕಾಲದ್ದು ಪುರಾತನ ಕಾಲದ ಕಟ್ಟಡಗಳಿದೆ, ಇವ್ರುಗಳಿದೆ. ನೋಡಿ, ನಿಮಗೆ ನಾನು ಇದನ್ನು ಸ್ಪ್ರೆಡ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಶಾಸನ. ನೋಡಿ, ಕೈ ತೋರಿಸ್ತಾ ಇದ್ದೀನಿ. ನೋಡಿ, ಇದು 1722ರಲ್ಲಿ ನಿರ್ಮಾಣಗೊಂಡ ದೇವಸ್ಥಾನದ ಶಾಸನ ನೋಡ್ಬೋದು. ನೋಡಿ, ಹೆಂಗೆ ನಾನು ತೋರಿಸ್ತೀನಿ. ಆಗಿನ ಕಾಲದ ಸಂಸ್ಕೃತಿ, ಕನ್ನಡ, ಹಳೆಯ ಕನ್ನಡ, ಇದರಲ್ಲಿ ಶಾಸನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಅವಾಗೆಲ್ಲ ಕೆತ್ತನೆ ಮಾಡೋದು. ಇಲ್ಲೂ ಒಂದು ಶಾಸನ ಇದೆ, ಹಳೆಯ ಕಾಲದ ಪುರಾತನ ಕಾಲದ ಶಾಸನ. ನೋಡಿ, ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋಸ್ತುತೆ. ಇದು ನಿಮಗೆ ಒಂದು ದೇವಸ್ಥಾನ ನೋಡ್ಬೋದು. ನೋಡಿ, ಇದೇ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಹಳೇ ಸಂತೆಪೇಟೆಯಲ್ಲಿರುವ 850 ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ. ಯಾವುದೇ ರೀತಿ ಜೀರ್ಣೋದ್ಧಾರ ಇಲ್ಲ. ಮಳೆ ಬಂದರೂ ಒಳಗಡೆ ನೀರು ಸೋರುತ್ತೆ. ಯಾವುದೇ ರೀತಿ ಮುಜರಾಯಿ ಇಲಾಖೆಯಿಂದ ಯಾವುದೇ ರೀತಿ ಜೀರ್ಣೋದ್ಧಾರ ಇಲ್ಲ. ನೋಡ್ಬೋದು. ನೋಡಿ, ಇಲ್ಲೊಂದು ಅಮ್ಮಂದಿದೆ. ಒಳಗಡೆ ಹೋಗೋದ್ರಿಂದ ಇಷ್ಟೇ ಅವಕಾಶ ಇದೆ ಒಳಗಡೆ ತೋರಿಸೋಕ್ಕೆ. ನೋಡ್ಬೋದು. ಇನ್ನೊಂದು ಇದೆ ತೋರಿಸ್ತೀನಿ. ನೋಡಿ, ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ನಂಜುಂಡೇಶ್ವರ, ಎಲ್ಲ ನಿನ್ನ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದು ಮಾಡಪ್ಪ ಪರಮಾತ್ಮ. ಎಲ್ಲ ಯಾವುದೇ ರೀತಿ ಈ ಒಂದು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಅಂದರೆ ಎಲ್ಲ ಶಿಥಿಲ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಟೈಲ್ಸ್ ಹಾಕಿದ್ದಾರೆ. ಅದು ಬಿಟ್ಟರೆ ಏನು ಇಲ್ಲಿ ಒಂದು ಇತಿಹಾಸ ಅನ್ನೋದಿಲ್ಲ, ಜೀರ್ಣೋದ್ಧಾರ ಅನ್ನೋದೇನೂ ಇಲ್ಲ ಇಲ್ಲಿ. ನೋಡಿ, ಸ್ವಲ್ಪ ಇಲ್ಲೇ ಶ್ರೀ ನೋಡ್ಬೋದು. ನೋಡಿ, ಇದು ನೋಡಿ, ಇದೆಲ್ಲ ತೋರಿಸ್ತೀನಿ. ನೋಡಿ, ಏನು ಇಲ್ಲಿ ಇಂಪ್ರೂವ್ಮೆಂಟೇ ಇಲ್ಲ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದು ಎಲ್ಲ ಶಿಥಿಲ ಆಗೋಕೊಂಡಿದೆ. ಶಿಥಿಲ ಆಗೋ ಕಾರಣದಿಂದ ಶಿಥಿಲ ಆಗೋಗಿದೆ. ಶಿಥಿಲ. ನೋಡಿ, ಇನ್ನೊಂದು ಪಾರ್ವತಿ ಅಮ್ಮನ ದೇವಸ್ಥಾನ ನೋಡ್ಬೋದು. ನೋಡಿ, ಇದೆಲ್ಲ ಆಗಲೇ ಬಿದ್ದೋಗಿದೆ, ಏನೂ ಇಲ್ಲ ಇಲ್ಲಿ. ಪಾರ್ವತಿ ಅಮ್ಮನ ನೋಡಿ, ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಏನೂ ಇಲ್ಲ, ಯಾವುದೇ ರೀತಿ. ಇದು ಡಿಗ್ರೇಡ್ ಅಂತ ಕರೀತಾರಂತೆ ಮುಜರಾಯಿ ಇಲಾಖೆಯಲ್ಲಿ. ದೇವಸ್ಥಾನಗಳಿಗೆ ಯಾವುದೇ ರೀತಿ ಏನೂ ಯಾವ ಸಹಕಾರನೂ ಇಲ್ಲ. ಭಕ್ತಾದಿಗಳು ಮಾಡ್ತೀನಿ ಅಂದರೂ ಸಹಕಾರ
ಕೊಡಲ್ವಂತೆ ಅಂತ ಇಲ್ಲಿ ಭಕ್ತಾದಿಗಳು ನಾನು ಕೇಳ್ಪಟ್ಟೆ ಆಚೆ ಹೋಗಿ ವಿಚಾರಿಸಿದಾಗ ಅವರು ಒಂದೆರಡು ಮಾಹಿತಿಗಳು ಕೊಟ್ಟರು. ನಾವು ಮಾಡ್ತೀವಿ ಅಂದ್ರೂ ಯಾವುದೇ ರೀತಿ ಇಲ್ಲಿ ಅಧಿಕಾರಿಗಳಿಂದ ಯಾವುದೇ ರೀತಿ ನಮಗೇನು ದೇವಸ್ಥಾನಕ್ಕೆ ಏನು ಬರೋಲ್ಲ. ಪ್ಲಸ್ ನಾವು ಮಾಡ್ತೀವಿ ಅಂದ್ರೂ ಅಡ್ಗಾಲು ಇನ್ನೊಂಥರ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ ಅಂತ ನೋಡಿ. ಆಮೇಲೆ ಇನ್ನೊಂದು ಏನಂದರೆ 3 ವರ್ಷ ಆಗಿದೆ ನೋಡಿ ಇದು ಹಳ್ಳಿ ಮರ ಬಿದ್ದೋಗಿ. ಅದಕ್ಕೂ ಕೋವಿಡ್ಗಿಂತ ಮುಂಚೆ ಬಿದ್ದಿರೋದಂತೆ ಹಳ್ಳಿ ಮರ. ಅದನ್ನು ದುರಸ್ಥಿತಿ ಇದ್ದರೆ ಏನು ತೆಗೆದೂ ಇಲ್ಲ, ಏನೂ ಮಾಡಿಲ್ಲ. ಇದೆ ಮುಜರಾ ಇದೊಂದು ಒಳ್ಳೆ ಕೆಲಸ ಅಂತಲೇ ಹೇಳ್ತೀನಿ ನಾನು. ಬೇಕಾದ್ರೆ ನನಗೆ ಸುಮಾರು ದೇವಸ್ಥಾನಗಳು ಹೋದಾಗ ಏನೂ ಇದಿಲ್ಲ, ದುಡ್ಡಿದ್ರೆ ಮಾತ್ರ ಎಲ್ಲ. ಇಲ್ಲ ಅಂದರೆ ದೊಡ್ಡ ದೊಡ್ಡ ಚಾಮುಂಡಿ ಬೆಟ್ಟ, ನಂಜುಂಡೇಶ್ವರ, ನಂಜನಗೂಡು, ಮಹದೇಶ್ವರನ ಬೆಟ್ಟ, ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳು ಮಾತ್ರ ದೇವರು. ಇಂಥ ಒಂದು ಸ್ಥಿತಿ ಇಲ್ಲಿ ನೋಡೋಕ್ಕೆ ನಿಜವಾಗ್ಲೂ ಬೇಸರ ಆಗುತ್ತೆ ನೋಡಿ. ಎಲ್ಲ ಏನೂ ಇಲ್ಲ ಎಲ್ಲ ನೋಡಿ. ಅವರು ಪಾಪ ಪುರೋಹಿತರು ಅವರು ಇದ್ದಂಗೆ ನೋಡ್ಬೋದು. ಗುರುಗಳೇ ನಿಮ್ಮ ಹೆಸರು? ಚಂದ್ರಮೌಳೇಶ್ ಓಕೆ, ಚಂದ್ರಮೌಳೇಶ್ ಅಂತ. ಪಾಪ ಇವರೇ ಇವತ್ತು ಪ್ರಧಾನ ಅರ್ಚಕರು ನೋಡಿ. ಇಲ್ಲೆಲ್ಲ ಹಳ್ಳಿ ಮರ ಬಿದ್ದು 3 ವರ್ಷ ಆಗಿದೆ. ಯಾವುದೇ ರೀತಿ ಬಂದು ನೋಡೋರು ಇಲ್ಲ, ಇದು ನೋಡೋರು ಇಲ್ಲ ನೋಡಿ. ಇಲ್ಲೆಲ್ಲ ಸುಬ್ರಹ್ಮಣ್ಯ ಕಲ್ಲುಗಳು ಏನೂ ಇಲ್ಲ ನೋಡಿ. ಎಲ್ಲ ನೋಡೋಕ್ಕೆ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಒಂದು ಪುರಾತನ ಇತಿಹಾಸಗಳ ದೇವಸ್ಥಾನಗಳನ್ನ ನಾವು ಯಾವ ರೀತಿ ಸರ್ಕಾರದಿಂದ ಒಂದು ಅನುದಾನ ಸಿಗಲ್ಲ, ಮಾಡೋಕ್ಕೂ ಕೊಡಲ್ಲ, ಏನು ಮಾಡೋಕ್ಕೂ ಒಳ್ಳೆ ಕೆಲಸ ಮಾಡೋಕ್ಕೂ ಕೊಡಲ್ಲ ಅನ್ನೋಕ್ಕೆ ಇದೇ ಸಾಕ್ಷಿ. ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ, ದೇವಸ್ಥಾನಗಳ ಹಳೆಯ ಇತಿಹಾಸ ದೇವಸ್ಥಾನಗಳನ್ನ ಉಳಿಸ್ಕೋಬೇಕೇ ಹೊರತು ನಾವು ಹಿಂಗೆ ಬಿಟ್ಟಾಗ ಯಾವ ರೀತಿ ಏನು ನಮಗೆ ಫಲ ಸಿಗುತ್ತೆ ಹೇಳಿ. ಇದನ್ನು ಏನೋ ಒಂದು ರೀತಿ ಹೇಳೋಕ್ಕೂ ಸಾಧ್ಯನೋ ಅಸಾಧ್ಯನೋ ಅಂತ ನೋವಿಂದ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನೋಡಿ. ಇದೆಲ್ಲ ಇದಕ್ಕೆ ಇದು ಮಾಡ್ತಾರೆ. ಇದು ನವಗ್ರಹ ಅಷ್ಟು ನೋಡಿ. ಅವರು ಅಡುಗೆ ಮನೆ ತೋರಿಸ್ತೀನಿ ನೋಡಿ. ಹಾಂ ಹಾಂ ನೋಡಿ, ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅನ್ನೋದು ನೀವು ನೋಡ್ಕೊಳ್ಳಿ ನೋಡಿ. ಇದು ದೇವಸ್ಥಾನದ್ದು ಪುರಾತನ ಕಾಲ ದೇವಸ್ಥಾನದ್ದು ಒಂದು ನೋಡಿ. ಕಿಟಕಿ ಪಟಕಿ ಎಲ್ಲ ಪುರಾತನ ದೇವಸ್ಥಾನಗಳನ್ನ ಒಂದು ನೀವು ನೋಡ್ಬೋದು ನೋಡಿ. ಎಲ್ಲ ಅಡುಗೆ ಮನೆ ಅಂತ ಇದೆ ಆ್ಯಕ್ಚುಲಿ. ಎಲ್ಲ ಅಡುಗೆ ಇದೆ, ಏನೂ ಇಲ್ಲ. ನೋಡ್ಬೋದು, ನೀವೇ ನೋಡಿ. ತೋರಿಸ್ತಾ ಇತ್ತು ನೋಡಿ. ಇದು ಬಾವಿ, ಪುರಾತನ ಕಾಲದ ಒಂದು ಹಳೆಯ ಕಾಲದ ಬಾವಿ ಇದೆ ಆ್ಯಕ್ಚುಲಿ ನೋಡಿ. ಆ ಟೈಮಲ್ಲೆಲ್ಲ ನೀರು ಹೋಗಿ ಅಭಿಷೇಕಕ್ಕೆ ಮಾಡ್ತಾಯಿರಿ. ಈಗ ನೋಡಿ, ತುಳಸಿ ಕಟ್ಟೆನೂ ಇಲ್ಲ, ಯಾವುದೇ ರೀತಿ ಇದೂ ಇಲ್ಲ ನೋಡಿ. ಅಡುಗೆ ಮನೆ ಜೀರ್ಣೋದ್ಧಾರನೇ ಇಲ್ಲ ನೋಡಿ. ಅಲ್ಲೇ ತೋರಿಸ್ತಾ ಇದ್ದೀನಿ ಜೀರ್ಣೋದ್ಧಾರ ಇಲ್ದಿರೋ ನೋಡಿ. ನಂಜುಂಡೇಶ್ವರ ಸ್ವಾಮಿ, ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನನ ನೋಡ್ಬೋದು. ನೋಡಿದೆ, ಹಾಕ್ತೀನಿ. ಆಮೇಲೆ ನೋಡಿ ಇನ್ನೊಂದು ನಾನು ಹೇಳ್ತೀನಿ ನೋಡಿ. ಇದು ಈ ಕಡೆ ಬಂದು ತೋರಿಸ್ತೀನಿ ನಾನು ನೋಡಿ. ಇಲ್ಲಿ ಯಾವುದೇ ರೀತಿ ಯಾವುದೇ ಸಹಕಾರನೂ ಇಲ್ಲ. ಭಕ್ತಾದಿಗಳು ಸೋಮವಾರ ಮಾತ್ರ 7:30ಗೆ ಉತ್ಸವ ಇರುತ್ತೆ. ಸುಮಾರು ಭಕ್ತಾದಿಗಳು ಬರ್ತಾರೆ. ಇನ್ನೊಂದೇನೋ ಪುರಾತನ ಇತಿಹಾಸಗಳೊಂದು ದೇವಸ್ಥಾನಗಳಲ್ಲಿ ಶಕ್ತಿ ಅನ್ನೋದು ಇರ್ತದೆ. ಆ ಶಕ್ತಿ ಇದೆ. ಅದೇ ಯಾವ ರೀತಿ ಆ ಶಕ್ತಿ ಇಲ್ಲಿ ಏನೇನು ಆಗಿದೆ ಅಂತಲೇ ಹೇಳೋಕ್ಕಾಗಲ್ಲ ನೋಡಿ. ದಕ್ಷಿಣ ಮೂರ್ತಿದೊಂದು ತೋರಿಸ್ತೀನಿ. ದಕ್ಷಿಣ ಮೂರ್ತಿ ಈ ಕಡೆ ದಕ್ಷಿಣ ಮೂರ್ತಿ ಇದ್ದಾರೆ ಸ್ವಾಮಿ ನೋಡಿ. ಇಲ್ಲೆಲ್ಲ ಯಾವುದೇ ರೀತಿ ಹಾಗೂ ಇಲ್ಲ. ಇದು ವಿನಾಯಕ ಸನ್ನಿಧಿ ನೋಡಿ, ಅದು ತೋರಿಸ್ತೀನಿ ನೋಡಿ. ದಯವಿಟ್ಟು ಯಾವ್ದಾದ್ರು ಭಕ್ತಾದಿಗಳು ನೋಡಿ, ಈಗ ತೋರಿಸ್ತೀನಿ ನೋಡಿ. ಮಳೆ ಬಂದಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಫುಲ್ ಮಳೆ ಬೀಳ್ತೈತೆ, ಶಿಥಿಲ ಮಳೆ ಬಂದು ನೀರು ಒಳಗೆ ಸೋರುತ್ತಂತೆ. ಸ್ವಾಮಿ ಹತ್ರ ಸೋರುತ್ತಂತೆ ನೀರನ್ನ ನೋಡ್ಬೋದು. 850 ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ. ಇದೆಲ್ಲೂ ಹೋಗ್ಬೇಕಾಗಿಲ್ಲ. ಮೈಸೂರು ಸಿಟಿಲಿ ಹಳೆ ಸಂತೆಪೇಟೆಯಲ್ಲಿರುವ ಒಂದು ದೇವಾಲಯ ಯಾವ ರೀತಿಯಿಂದ ನೀವು ನೋಡ್ಬೋದು. ಸುಬ್ರಹ್ಮಣ್ಯ ಸನ್ನಿಧಿ ಇದೆ, ಗೊತ್ತಾ? ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲ ನೋಡಿ. ಚಂಡಿಕೇಶ್ವರ ಇರ್ಬೋದು ಇದು ನೋಡಿ. ಇದು ಬಿಳ್ಳ ಸಂಭವ ಇದೆ ಆ್ಯಕ್ಚುಲಿ. ಇದೇನೆಲ್ಲ ಸಿಕ್ಕಾಪಟ್ಟೆ ಇರೋದ್ರಿಂದ ನೋಡ್ಬೋದು ನೋಡಿ. ನಂಜುಂಡೇಶ್ವರ ನೋಡ್ಬೇಕಿದ್ದೀನೆಲ್ಲ. ಪರಮಾತ್ಮ ನಂಜುಂಡೇಶ್ವರನೇ ಇವೆಲ್ಲ ನೋಡ್ಬೇಕು. ಏನಕ್ಕೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥ ಒಂದು ಹಳೆಯ ಒಂದು ಹಿಸ್ಟ್ರಿ ಅಂತ ಕರಿತೀವಲ್ಲ, ಅದನ್ನು ಉಳಿಸ್ಕೋಬೇಕು. ಇವತ್ತು ನಾವು ಹಿಂಗೆ ಯಾವುದೋ ಜೀರ್ಣೋದ್ಧಾರ ಇಲ್ಲದೆ ದೇವಾಲಯಗಳನ್ನ ಬಿಟ್ಟಾಗ ನೋಡಿ. ಇದು ಎಲ್ಲ ನೋಡಿ, ಎಲ್ಲ ಸ್ವಾಮಿಗೆ ಮಾಮೂಲಿ ಪೂಜೆ ಇರ್ತಾರೆ. ಪುರೋಹಿತರು ಬಂದಾಗ ನೀವು ಕೈ ಮುಕ್ಕೊಂಡು ಹೋಗ್ಬೋದು. ಸ್ವಾಮಿ ಸನ್ನಿಧಾನಕ್ಕೆ ಬಂದರೆ ದಯವಿಟ್ಟು ಯಾರಾದ್ರು ಭಕ್ತಾದಿಗಳು
ಭಗವಂತ ಪ್ರೇರಣೆ ಕೊಟ್ಟು ಅವ್ರ ಕನಸಲ್ಲೋ ಅವ್ರ ತಲೆಯಲ್ಲೋ ಬಂದು ಯಾರೋ ಒಂದು ಜೀರ್ಣೋದ್ಧಾರ ಮಾಡೋ ಶಕ್ತಿ ಕೊಟ್ಟು ಒಂದು ಮಾಡಲಿ ಅಂತ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಿಂದ ಕೇಳ್ಕೊತೀನಿ. ಎಲ್ಲೇ ಹೋದ್ರೂ ನಾನು ಅದೇ ಹೇಳೋದು, ಎಲ್ಲೇ ಹೋದ್ರೂ ಯಾರಿಗಾರೋ ಮನಸ್ಸು ಕೊಡಪ್ಪ ತಂದೆ. ಯಾರೊಬ್ಬರು ಶಕ್ತಿವಂತರು ದೊಡ್ಡ ವ್ಯಕ್ತಿಗಳು ಯಾರು ಬಂದು ಇದಕ್ಕೆ ಅವ್ರ ಮನಸ್ಸಲ್ಲಿ ನಾನು ಮಾಡಬೇಕು, ಈ ನಂಜುಂಡೇಶ್ವರ ಜೀರ್ಣೋದ್ಧಾರ ಮಾಡಬೇಕು ಅಂತ ಅವ್ರದ್ದು ತಲೆಯಲ್ಲಿ ಬಂದಾಗಿ ನಂಜುಂಡೇಶ್ವರ ಪ್ರೇರಣೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನನ್ನ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ದೇವಾಲಯಕ್ಕೆ ನೀವು ಬನ್ನಿ. ಮೈಸೂರು ಸುತ್ತಲಿರೋ ಜನಗಳು ಭಕ್ತರು ಎರಡನೇ ನಂಜನಗೂಡು ಅಂತ ಕರೀತಾರಂತೆ. ಆ್ಯಕ್ಚುಲಿ ಇದನ್ನು ಎರಡನೇ ನಂಜನಗೂಡು ಅಂದರೆ ಆ ಟೈಮಲ್ಲಿ ನಂಜನಗೂಡು ಬಿಟ್ಟರೆ ಈಗ ನಂಜನಗೂಡು ಅಂತೆಲ್ಲ ಹೋಗ್ತಾರೆ. ಇದು ಒಂಥರ ನಂಜನಗೂಡೆ. ಏನಕ್ಕೆ 850-900 ವರ್ಷದ ಹಿಂದೆ ಇದ್ದ ಒಂದು ಪುಣ್ಯವಾದ ಒಂದು ದೇವಸ್ಥಾನ ನೋಡ್ಬೋದು. ಬಸಪ್ಪನಿಗೆ ಈ ಒಂದು ದೇವಸ್ಥಾನಕ್ಕೆ ಸೋಮವಾರ ಮಾತ್ರ ವಿಶೇಷ ಇರ್ತದೆ. ಸೋಮವಾರ ನಿಮಗೆ 7:30 ಉತ್ಸವ ಇರುತ್ತಂತೆ. ಸುತ್ತ ಏರಿಯಾ ನಿವಾಸಿಗಳಾಗ್ಬೋದು, ಸುತ್ತ ಭಕ್ತಾದಿಗಳು ನಂಜನಗೂಡು ಹೋಗ್ದಾರಾಗೋ ಇಲ್ಲಿ ಬನ್ನಿ. ಏನಕ್ಕೆ ಇದು ನಂಜನಗೂಡೇ. ಇದು ಏನಕ್ಕೆ ಇಷ್ಟು ಪುರಾತನಗಳ ಒಂದು ದೇವಸ್ಥಾನನ ನಾವು ಯಾವುದೇ ಜೀರ್ಣೋದ್ಧಾರ ಇಲ್ಲದೆ ಇದ್ದೀವಿ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಯಾರಾದ್ರು ಭಕ್ತಾದಿಗಳು ತಂದೆ ಯಾರ್ದಾದ್ರು ಭಕ್ತಾದಿಗಳೇ ಮನಸ್ಸು ಕೊಟ್ಟು ದೃಷ್ಟಿ ಕೊಟ್ಟು ಇದನ್ನು ಜೀರ್ಣೋದ್ಧಾರ ಮಾಡೋ ಶಕ್ತಿ ಕೊಡಪ್ಪ ನಂಜುಂಡೇಶ್ವರ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದೇವರ ಶಕ್ತಿ ಪುಣ್ಯ ದರ್ಶನ ಯೂಟ್ಯೂಬ್ ಚಾನಲಿಂದ ಕೇಳ್ಕೊತಾ ಇದ್ದೀನಿ ಸ್ವಾಮಿ. ಏನಕ್ಕೆ ಎಷ್ಟು ನಾವು ನಮ್ಮ ಮನೆಗಳನ್ನ ಎಷ್ಟು ಸ್ವಚ್ಛತೆಗೆ ಇಟ್ಕೊತೀವಿ, ಒಂದು ಚೂರು ಏನಾದರೂ ಸೋರಿದ್ರೆ ರೆಡಿ ಮಾಡಿಸ್ಕೊಡವ ಅಂತ ನಮ್ಮ ಮನಸ್ಸಲ್ಲಿ ಹೇಳ್ತೀವಿ. ಆದರೆ ಪರಮಾತ್ಮ ಇಡೀ ಜಗತ್ತಿಗೆ ಬೆಳಕು ಕೊಡೋನು, ಇಡೀ ಜಗತ್ತಿಗೆ ಎಲ್ಲ ಜೀವರಾಶಿಗಳಿಗೆ ಬೆಳಕು ಕೊಡೋ ಒಂದು ಪರಮಾತ್ಮಗೆ ನಾವು ಒಂದು ಇದ್ದಾಗ ಯಾವ ರೀತಿ ನಾವು ಒಂದು ಮನುಕುಲ ಯಾವ್ಯಾವ ರೀತಿ ಒಯ್ತಾ ಇದೆ ಅನ್ನೋಕ್ಕಿದೆ ಸಾಕ್ಷಿ. ನೋಡಿ, ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಈ ಕಡೆ ಬಸಪ್ಪ ಇದೆ. ನಂಜುಂಡೇಶ್ವರ 1727ನೇ ಮುಮ್ಮಡಿ ಕೃಷ್ಣ ಜವಡೆ ಧರ್ಮಪತಿಗೋಸ್ಕರ ದೇವಸ್ಥಾನ ನಿರ್ಮಿತಗೊಂಡ ಪ್ರಸನ್ನ ಜೀರ್ಣೋದ್ಧಾರ ಆಗಿದೆ 1722ನೇ ಇಸ್ವಿಯಲ್ಲಿ. ಇವತ್ತು 2024 ಎಷ್ಟು ವರ್ಷ ನೀವೇ ನೋಡ್ಕೊಳ್ಳಿ. ಆ ಒಂದು ಇತಿಹಾಸಗಳ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಇಲ್ಲ. ಯಾವುದೇ ರೀತಿ ಅಧಿಕಾರಿಗಳೇನು ಇಲ್ಲಿ ಬರೋದು ಇಲ್ಲ, ಏನಾಗಿದೆ ಅಂತ ಕೇಳೋದು ಇಲ್ಲ. ಇಲ್ಲಿ ಕೇಳೋದಂದರೆ ಸುತ್ತ ಭಕ್ತಾದಿಗಳನ್ನ ಕೇಳ್ಕೊಂಡು ನಾನು ಬಂದು ಮಾಹಿತಿ ತಗೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಭಕ್ತಾದಿಗಳೇ ಈ ಒಂದು ದೇವಸ್ಥಾನಕ್ಕೆ ಬನ್ನಿ. ಪ್ರಸನ್ನವಾಗಿರ್ತಾನೆ ನಿಮ್ಮನ್ನ. ಪ್ರಸನ್ನ ನಂಜುಂಡೇಶ್ವರ ಅಂದರೆ ಪ್ರಸನ್ನವಾಗಿ ಇಲ್ಲಿ ಬಂದು ಏನು ಕೇಳ್ಕೊಂಡ್ರು ಪ್ರಸನ್ನವಾಗಿ ನಿಮಗೆ ವರ ಕೊಟ್ಟು ಈಡೇರಿಸ್ತಾನೆ. ಎಷ್ಟೋ ಇಲ್ಲಿ ಬಂದು ಕೈ ಮುಗಿದವ್ರಿಗೆಲ್ಲ ಒಳ್ಳೆಯದಾಗಿ ಎಲ್ಲೆಲ್ಲೋ ಕೆಲಸ ಸಿಕ್ಕಿ ಫಾರಿನ್ಗೆಲ್ಲ ಹೋಗಿದ್ದಾರಂತೆ ಅಂತ ಹೇಳಿದ್ರು ಭಕ್ತಾದಿಗಳು. ದಯವಿಟ್ಟು ಈ ಒಂದು ಸನ್ನಿಧಾನಕ್ಕೆ ಬನ್ನಿ ಅಂತ ಕೇಳ್ತಾ ನಾನು ನಿಮಗೆ ಈ ಒಂದು ವಿಷಯ ತಿಳಿಸ್ಕೊಡ್ತಾಯಿದ್ದೀನಿ. ಇದಿರೋದು KR ಸರ್ಕಲಿಂದ ದೇವರಾಜ್ ರೋಡ್ ಬಂದರೆ ಸಂತೆಪೇಟೆ, ಹಳೆ ಸಂತೆಪೇಟೆ ಒಳಗೆ ಬಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಇರ್ತದೆ. ಸೋಮವಾರ ಮಾತ್ರ ವಿಶೇಷ ಶ್ರೀ ನಂಜುಂಡೇಶ್ವರ ಭವರೋಗ ವೈದ್ಯಂಗೆ ಸೋಮವಾರ ಮಾತ್ರ ವಿಶೇಷ. ಆದ್ದರಿಂದ ನೀವು ದಯವಿಟ್ಟು ಸೋಮವಾರ ಉತ್ಸವ ಇರ್ತದೆ 7:00ವರೆಗೆ. ಮಿಕ್ಕ ಟೈಮಲ್ಲಿ ಶಿವರಾತ್ರಿ 15 ದಿನಕ್ಕೆ ಜಾತ್ರೆನೂ ಮಾಡ್ತಾರಂತೆ. ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಎಲ್ಲ ಇರುತ್ತವೆ. ನಿಮಗೆ ಶಾಸನಗಳನ್ನ ತೋರಿಸ್ಕೊಡ್ತೀನಿ ನೋಡಿ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋಸ್ತುತೆ. ಎಲ್ಲರಿಗೂ ಮಂಗಲ ಉಂಟು ಮಾಡಲಿ ಪ್ರಸನ್ನ ನಂಜುಂಡೇಶ್ವರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟಪಟ್ಟಿದ್ದೀರಾ ಅಂತ ಅಂದುಕೊಂಡಿದ್ದೀನಿ. ಏನಕ್ಕೆಂದರೆ ಗೊತ್ತಿಲ್ಲದಿರೋದನ್ನ ದೇವಸ್ಥಾನಗಳನ್ನು ಪರಿಚಯ ಮಾಡಿಸ್ಕೊಡ್ಬೇಕು. ಭಾರಿ ಪ್ರಸಿದ್ಧ ಆಗಿದೆ, ಅಲ್ಲಿ ಸುಮಾರು ಜನ ಒಯ್ತಾರೆ ಅನ್ನೋದಕ್ಕಿಂತ ಆ ದೇವಸ್ಥಾನದಲ್ಲಿ ಏನು ಶಕ್ತಿ ಇದೆ, ಅದು ಇತಿಹಾಸ ಏನು ಅಂತ ತಿಳಿಸ್ಕೊಡೋಕ್ಕೆ ಹೊರತು ಇವತ್ತು ಸುಮಾರು ನಾನು ಯೂಟ್ಯೂಬ್ ಚಾನಲ್ಗಳು ನೋಡ್ತೀನಿ. ಅಲ್ಲಷ್ಟು ಜನ ಬರ್ತಾರೆ, ಇಷ್ಟು ಜನ ಬರ್ತಾರೆ, ಇಲ್ಲಿದೆ ಅಂತ ಹೇಳ್ತಾರೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಒಂದು ದೇವಸ್ಥಾನ ಒಂದು ಮರದ ಕೆಳಗಡೆ ಸಣ್ಣ ಗುಡಿಯಾಗಿರಲಿ, ಅಲ್ಲೇ ಭಗವಂತ ಕೂತಿರ್ತಾನೆ. ಹೇಳಿ, ಭಗವಂತ ನನಗೆ ಕಾಯಕದಲ್ಲಿ ಭಗವಂತ ಅವನೇ, ಕೆಲಸದಲ್ಲಿ ಭಗವಂತ ಅವನೇ, ಒಳ್ಳೆ ಕೆಲಸದಲ್ಲಿ ಭಗವಂತ ಅವನೇ, ದಾನ ಧರ್ಮದಲ್ಲಿ ಭಗವಂತ ಅವನೇ. ಅವನಿಗೆ ಗುಡಿ ಅಂತಲ್ಲ. ನಾವು ಆಗಿಂದ ಪುರಾತನ ಕಾಲದಲ್ಲಿ ಒಂದು ಗುಡಿ ಅಂತ ನಾವು ಮಾಡಿ ಒಂದು ಭಕ್ತಿ ಭಾವ ಬರಲಿ ಅಂತ ಕಾರಣಕ್ಕೆ ಒಂದು ಗುಡಿ ಅಂತ ಅವಾಗಿಂದ ಇದು ಮಾಡೋದ್ರಿಂದ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬನ್ನಿ. ನಿಮಗೆ ಒಳ್ಳೆಯದಾಗಲಿ. ನಿಮಗೆ ನಿಮ್ಮ ಕುಟುಂಬ ವರ್ಗ ಏನೇ ಕಷ್ಟ ಇದ್ದರೂ ಬಂದು ಕೇಳ್ಕೊಳ್ಳಿ. ಪ್ರಸನ್ನವಾಗಿ ವರ ಕೊಡ್ತಾನೆ ಶ್ರೀ ನಂಜುಂಡೇಶ್ವರ ಸ್ವಾಮಿ. ಹಳೇ ಸಂತೆಪೇಟೆ ಮೈಸೂರು ಸಿಟಿಲಿರುವ ಹಳೇ ಸಂತೆಪೇಟೆಯಲ್ಲಿರುವ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ನಾನು ಬಂದು ಇವತ್ತೊಂದು ನಿಮ್ಗೊಂದು ಮಾಹಿತಿ ಕೊಡ್ತಾಯಿದ್ದೀನಿ. ಇನ್ನೂ ಅತಿ ಹೆಚ್ಚಾಗಿ ಇನ್ನು ವೀಡಿಯೋಗಳನ್ನ ನಾನು ಮಾಡ್ತೀನಿ.
ಇದಕ್ಕೆ ಅಂತಲೇ ನಾನು ದಿನಕ್ಕೆ ಸಮಯ ಅವಕಾಶ ನಾನು ಮಾಡ್ತಾಯಿದ್ದೀನಿ. ಈ ಒಂದು ದೇವಸ್ಥಾನದ ವೀಡಿಯೋ ಮಾಡಬೇಕು, ದೇವಸ್ಥಾನ ತಿಳಿಸ್ಕೊಡ್ಬೇಕು, ಸುಮಾರು ದೇವತೆಗಳನ್ನ ಪವಾಡಗಳನ್ನ ತಿಳಿಸ್ಕೊಡ್ಬೇಕು ಅಂತ ಇನ್ನೂ ಅತಿ ಹೆಚ್ಚಾಗಿ ನಾನು ವೀಡಿಯೋ ಮಾಡ್ತಾನೆ ಅಂತ ಹೇಳ್ತಾ, ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ನಂಜುಂಡೇಶ್ವರ ಭವರೋಗ ವೈದ್ಯ ನಂಜುಂಡೇಶ್ವರ ಎಲ್ಲನ ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ, ದೇವರ ಶಕ್ತಿಯ ಪುಣ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಗ್ರೂಪ್ಗಳಿಗಾಕಿ ಇನ್ನೂ ಅತಿ ಹೆಚ್ಚಾಗೆ ಜನಗಳು ನೋಡಿ ಒಂದು ಲೈಕು ಶೇರೆಲ್ಲ ಬರಬೇಕು ಅಂತ ಹೇಳ್ತಾ, ನಿಮಗೆ ನಿಮ್ಮ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ.